ವೆಲ್ಕಮ್ ಟು ಶ್ರೀನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಲ್ಲಿ ನಮ್ಮಮ್ಮ ಅಂತಂದರೆ ಇನ್ನು 15 ದಿನ 20 ದಿನ ಇದೆ ಆಲ್ಮೋಸ್ಟು ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ನೆಕ್ಸ್ಟು ವರ್ತಮಾನ ಕಾಲ ಕಳೆದಂಗೆ ನಾವು ಸೆಕೆಯಲ್ಲಿ ಏನು ಕಾಯಿಲೆ ಬಂದ್ರೂ ಜಯಿಸ್ಕೊಂಡ್ಬಿಡ್ಬೋದು. ಆದರೆ ಮಳೆಗಾಲ ಮತ್ತು ಹಾಗೆ ಚಳಿಗಾಲದಲ್ಲಂತೂ ಏನೇ ಕಾಯಿಲೆ ಬಂದ್ರೂ ಬೇಗ ರಿಕವರಿ ಆಗಲ್ಲ. ಅದು ಎಕ್ಸ್ಪ್ರೆಷನ್ ಶೀತ ಕೆಮ್ಮು ಕಫ ಅಂತ ಬಂದ್ಬಿಟ್ರಂತೂ ಬೇಗ ಅಂತೂ ಕಡಿಮೆ ಆಗಲ್ಲ. ಹಾಗಾಗಿ ಇದನ್ನೆಲ್ಲ ಮನೆಯಲ್ಲೇ ಪಟಾಪಟ ಆಗಿ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಮನೆ ಮಧ್ಯದಲ್ಲಿ ಅಂತ ಅಂದ್ಕೊಂಡು ನಾನು ಇವತ್ತು ನಿಮಗೆ ತಿಳಿಸ್ಕೊತೀನಿ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಹಾಗೆ ನಾವು ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಮತ್ತು ಮೊಸರು ಎಳ್ನೀರು ಮತ್ತು ಹಾಗೆ ಜ್ಯೂಸು ಹೊರ್ಗಡೆ ಅಂತ ರಾಗಿ ಅಂಬಲಿ ಇಂಥರದೊಂದು ಎಲ್ಲನೂ ನಾವು ಈ ಒಂದು ಟೈಮಲ್ಲಿ ನಮ್ಮ ಬಾಡಿಗೆ ತುಂಬಾ ತಂಪಾದ ಪಾನೀಯ ಬೇಕು ಅಂದ್ಕೊಂಡು ನಾವು ತೊಗೊಂಡಿರ್ತೀವಿ. ಅದೇ ನೆಕ್ಸ್ಟ್ ಶೀತ ಬಂದಾಗ ಈ ಎಲ್ಲ ಶೀತ ಮೈಗೆ ಬಿದ್ದ ತಕ್ಷಣ ಎಕ್ಸೆಸ್ ಆಫ್ ಹೀಟ್ ಥರ ಆಗುತ್ತೆ. ಆಮೇಲೆ ಶೀತ ಕೆಮ್ಮು ಕಫ ಥರ ಬಂದು ಒಂದೊಂದು ಕಾಯಿಲೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗೆ ಹಾಸ್ಪಿಟ್ಲಿಗೆ ಹೋಗದಂತೆ ಮನೆಯಲ್ಲೇ ಮಾಡಿಕೊಂಡು ಶೀತ ಕೆಮ್ಮು ಕಫನ ಹೇಗೆ ನಿರ್ವಹಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮೊದಲನೇಗೆ ಬಂದು ಫ್ರೆಂಡ್ಸ್ ಏನಂದರೆ ಕಾಳುಮೆಣಸನ್ನ ಆದಷ್ಟು ಬೇಸಿಗೆಗಾಲ ಬಂತು ಅಂತಂದರೆ ಕಾಳುಮೆಣಸು ಮತ್ತು ಹಾಗೆ ಜೀರಿಗೆ ಹಾಕ್ಕೊಂಡು ರಸಮ್ ಮಾಡ್ಕೊಂಡು ಕುಡೀರಿ. ಏಕೆಂದರೆ ರಸಮ್ಮು ಜಾಸ್ತಿ ಎಷ್ಟು ಉಪಯೋಗಿಸ್ತೀರೋ ಅಷ್ಟು ನಿಮಗೆ ತುಂಬಾ ಬೆನಿಫಿಟ್ ಇದೆ. ಬೇಗ ಶೀತ ಆಗೋದಿಲ್ಲ, ಕೆಮ್ಮು ಆಗೋದಿಲ್ಲ, ಕಫನೂ ಆಗೋಲ್ಲ. ಏಕೆಂದರೆ ಶೀತಕ್ಕೆ ಮತ್ತು ಕೆಮ್ಮಲಿಗೆ ಸೂಪರಾದ ಮನೆ ಮದ್ದು ಸೂಪರ್ ಸಾಂಬಾರು ಅಂದರೆ ರಸಮ್ಮು. ಕಾಳುಮೆಣಸನ್ನ ಚೆನ್ನಾಗಿ ಪೌಡ್ರ್ ಮಾಡಿ ಕಾಳುಮೆಣಸು ಮತ್ತು ಹಾಗೆ ಜೀರಿಗೆ ಇದೆರಡನ್ನು ಪೌಡ್ರ್ ಮಾಡಿ ಅದರ ಸ್ವಲ್ಪ ಮೆಂತ್ಯ ಮತ್ತು ಕೊತ್ತಂಬರಿ ಬೀಜ ಅಂದರೆ ಏನು ಹೇಳ್ತಾರೆ ಸಾಂಬಾರು ಬೀಜನ ಎರಡನ್ನೂ ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ. ದಿನಕ್ಕೆ 1 ಬಾರಿ ಅಥವಾ 2 ದಿನಕ್ಕೊಂದ್ಸಲ ಆದ್ರೂ ರಸಮ್ ಕುಡಿಯೋದ್ರಿಂದ ಬೇಗ ಶೀತ ಕೆಮ್ಮು ಕಡಿಮೆ ಆಗುತ್ತೆ. ಮತ್ತು ಹಾಗೆ ಬಂದು ಕಾಳುಮೆಣಸನ್ನ ಪುಡಿ ಮಾಡಿಟ್ಕೊಂಡು ಜೇನುತುಪ್ಪದ ಜೊತೆಗೆ ಇದು 2ನೇ ಟಿಪ್ಸು. ಕಾಳುಮೆಣಸನ್ನ ಜೇನುತುಪ್ಪದ ಜೊತೆಗೆ ತಿನ್ನೋದ್ರಿಂದ ಬೇಗನೆ ಕಫ ತೆಗೆದಾಕ್ಬೋದು, ಶೀತನೂ ಕಡಿಮೆ ಆಗುತ್ತೆ. ಮತ್ತು ಹಾಗೆ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೆದು ಅದಕ್ಕೆ ಒಂದು ಚಿಟಿಕೆ ಹಾಕೋಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದನೂ ಬೇಗ ನಮಗೆ ಕಫ ಈಚೆ ತೆಗುತ್ತೆ, ಶೀತ ಆಗಲ್ಲ. ಯಾಕಂದರೆ ನಮಗೆ ಮೇನ್ ಇನ್ನು ಬೇಕಾಗಿರೋದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮ್ಮ ಬಾಡಿ ಕೋಲ್ಡ್ ಆಗದ ರೀತಿ ನೋಡ್ಕೊಳ್ಳುವಂಥದ್ದು. ಯಾಕಂದರೆ ನಾವು ಬೇಸಿಗೆಗಾಲದಲ್ಲಿ ಹೇಗಾದ್ರೂ ಬಾಡಿನ ಕಂಟ್ರೋಲ್ ಮಾಡ್ಕೋತೀವಿ. ಶೀತ ಮತ್ತು ಹಾಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆಗಲ್ಲ. ಯಾಕಂದರೆ ಒಬ್ಬೊಬ್ಬರು ಬಾಡಿಗೂ ಬೇಗನೆ ಕೋಲ್ಡ್ ಆಗುವಂಥದ್ದು ಮಳೆಗಾಲ ಚಳಿಗಾಲದಲ್ಲಿ ಬೇಗ ಕೋಲ್ಡ್ ಆಗೋದು. ಅಂಥವರು ಈ ಥರ ಮಾಡಿ ಶುಂಠಿ ರಸಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಒಳಗಿರೋವಂಥ ಕಫನ ತೆಗೆದಾಕುತ್ತೆ. ಮತ್ತು ಹಾಗೆ ಬೆಳಗ್ಗೆ ಎದ್ದು ಕಾಳುಮೆಣಸು ಜೀರಿಗೆ ಯಾವುದಾದ್ರು ಒಂದು ಟೀಯಲ್ಲಿ ಉಪಯೋಗಿಸ್ಕೊಳ್ಳಿ. ಕಾಳುಮೆಣಸು ಟೀ ಮಾಡ್ಕೊಂಡ್ಬಿಡಿ, ಅಂದರೆ ಕಷಾಯ ಥರ ಮಾಡ್ಕೊಂಡು ಕುಡೀರಿ. ಕಾಳುಮೆಣಸನ್ನ ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡಿಬಿಟ್ಟು ಒಂದು ಚಿಟಿಕೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದನೂ ಬೇಗ ಕಫ ಶೀತ ನಮಗೆ ಅಂಟೋದಿಲ್ಲ. ಮತ್ತು ಹಾಗೆ ತುಳಸಿ ರಸನೂ ಅಷ್ಟೇ ರಸ ತೆಗೆದು ಚೆನ್ನಾಗಿ ಹಿಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದನೂ ಬೇಗ ನಮಗೆ ಶೀತ ಕೆಮ್ಮಲು ಎಂಥ ಕಫ ಇದ್ರೂ ತೆಗೆದಾಗುತ್ತೆ. ಮತ್ತು ಹಾಗೆ ಅರಿಶಿಣದ ಹಾಲನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡು ಕುಡಿಯೋದ್ರಿಂದನೂ ಬೇಗ ನಮಗೆ ಶೀತ ಕೆಮ್ಮಲು ಅನ್ನೋದು ಬರೋದಿಲ್ಲ. ಏಕೆಂದರೆ ಮನೆಯಲ್ಲೇ ಬೇಕಾದಷ್ಟು ಹೋಮ್ ರೆಮಿಡಿಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಶೀತ ಆಯಿತು ಅಂದ ತಕ್ಷಣ ಟಾಬ್ಲೆಟ್ ತೊಗೋತೀವಿ. ಅದು ಎಕ್ಸೆಸ್ ಆಫ್ ಹೀಟು ಇರುತ್ತೆ ಟಾಬ್ಲೆಟು. ನಾವು ಈ ಟಾಬ್ಲೆಟಿಗೆ ಯಾವತ್ತೂ ಅಡಿಕ್ಟ್ ಆಗಕ್ಕೆ ಹೋಗಬಾರ್ದು. ಮನೇಲಿ ಏನು ಸಾಧ್ಯನೋ ಅಷ್ಟು ಹೋಮ್ ರೆಮಿಡಿಗಳನ್ನ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಹೊರಗಡೆ ಒಂದು ಟಾಬ್ಲೆಟ್ನ ತೊಗೊಳ್ಳೋದು. ಏಕೆಂದರೆ ನಾವು ಸಣ್ಣ ಪುಟ್ಟದಕ್ಕೂ ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ರೆ ಅದೇ ಎಡಿಟಾಗಿ ಹೋಗ್ತೀವಿ. ಅಂದರೆ ಡಾಕ್ಟ್ರ್ ಶಾಪ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಡಾಕ್ಟ್ರ್ ಶಾಪಿಂದ ದೂರ ಇರಿ. ಮತ್ತು ಹಾಗೆ ಬೆಳಿಗ್ಗೆ ಎದ್ದು ಸಾಂಬಾರು ಬೀಜ ಅಂದರೆ ಕೊತ್ತಂಬರಿ ಬೀಜ ಇದೆಯಾ ನೋಡಿರಿ, ಅದನ್ನು ಟೀ ಮಾಡ್ಕೊಂಡು ಕುಡಿಯೋದ್ರಿಂದನೂ ನಿಮಗೆ ಬೇಗ ಕಫ ಶೀತ ಇದಾಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಬೆಳಗ್ಗೆ ಎದ್ದು ಜಾಸ್ತಿ ಶೀತ ಆಗುವಂಥದ್ದೇ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿರ್ತಾರಲ್ಲ ಅವ್ರಿಗೆ. ಹಾಗಾಗಿ ಅವರಿಗೆ ಚೆನ್ನಾಗಿ ಕಾಳುಮೆಣಸು ಮತ್ತು ಜೇನುತುಪ್ಪದಿಂದ ಅವ್ರಿಗೆ ಸೇವನೆ ಮಾಡಿಕೊಡೋದ್ರಿಂದ ಕಫನ ಚೆನ್ನಾಗಿ ತೆಗೆದಾಕುತ್ತೆ. ಮತ್ತು ಹಾಗೆ ಇನ್ನೊಂದು ಹೇಳಬೇಕು ಅಂದರೆ
ನಾಗದಳಿ ಸೊಪ್ಪು ಅಂತ ಬರುತ್ತೆ ಫ್ರೆಂಡ್ಸ್. ಆ ನಾಗದಳಿ ಸೊಪ್ಪು ಕಫಕ್ಕೆ ತುಂಬಾ ಏಳು ಮಾಡಿಸೋ ಸೊಪ್ಪು. ನಮ್ಮ ಕಡೆ ನರ್ವಿಸ ಅಂತ ಹೇಳ್ತೀವಿ, ನರ್ವಿಸ ಅಂತ ಅಂದ್ಬಿಟ್ಟು ಈ ಕಡೆ ನಾಗದಳಿ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪನ್ನ ಆದಷ್ಟು ಈ ಬೇಸಿಗೆ ಕಾಲದಲ್ಲಿ ತಂದು ಒಣಗಿಸಿ ನೀಟಾಗಿ ಇಟ್ಕೊಳ್ಳಿ. ನಾಗದಳಿ ಸೊಪ್ಪನ್ನ ತಂದು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮಕ್ಕಳಿರೋ ಮನೆಗಂತೂ ಇದು ತುಂಬಾ ಅವಶ್ಯಕತೆ ಇರುತ್ತೆ. ನಾಗದಳಿ ಸೊಪ್ಪು ಅಂತ ನಮ್ಮ ಕೊಡಗಿನ ಸೈಡಲ್ಲಿ ನರ್ವಿಸ ಅಂತ ಹೇಳ್ತೀವಿ, ನರ್ವಿಸ ಗಿಡ ಇದು ಅಂತ ಹೇಳ್ತೀವಿ. ಹಾಗಾಗಿ ಆ ನಾಗದಳಿ ಸೊಪ್ಪನ್ನ ತಂದುಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ಇಟ್ಕೊಳ್ಳಿ. ಮಕ್ಕಳಿಗೆ ಅದರದ್ದು ಒಂದು ರಸನ ಹಿಂಡುಬಿಟ್ಟು, ಅಥವಾ ಇಲ್ಲ ಮನೇಲಿ ಗಿಡ ಇದ್ದರೆ ತುಂಬ ಒಳ್ಳೆಯದು, ಇಲ್ಲದೇ ಹೊರಗಡೆಯಿಂದ ತಂದು ಒಣಗಿಸಿ ಸ್ಟೋರ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಮನೇಲೇ ಇರೋರು ಅದರ ರಸನ ತೆಗೆದು ಮಕ್ಕಳಿಗೆ ಜೇನುತುಪ್ಪದ ಜೊತೆಗೆ ಒಂದು ಚಿಟಿಕೆಯಷ್ಟು ಕುಡಿಸಿದ್ರೆ ಒಳಗಿರೋ ಕಫ ಎಲ್ಲನೂ ನೀಟಾಗಿ ತೆಗೆದಾಕುತ್ತೆ. ಏಕೆಂದರೆ ಇದೆಲ್ಲದಕ್ಕಿಂತನೂ ಒಂದು ಬೆಸ್ಟ್ ಸೊಪ್ಪು ಅಂದರೆ ನಾಗದಳಿ ಸೊಪ್ಪು. ನಾಗದಳಿ ಸೊಪ್ಪಲ್ಲಿ ಜ್ವರ ಹೋಗುತ್ತೆ, ಕೆಮ್ಮೋಗುತ್ತೆ, ಶೀತ ಹೋಗುತ್ತೆ, ಎಲ್ಲ ಬೆನಿಫಿಟ್ ಅದರಲ್ಲಿರುತ್ತೆ. ಹಾಗಾಗಿ ನೀವು ನಾಗದಳಿ ಸೊಪ್ಪನ್ನ ತಂದು ನೀಟಾಗಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮಕ್ಕಳಿಗೆ ಅದರಿಂದ ಘಾಟ್ ಕೊಡೋದ್ರಿಂದನೂ ಬೇಗ ಶೀತ ಆಗೋದಿಲ್ಲ. ಹಾಗಾಗಿ ಪ್ರತಿದಿನ ಅವ್ರಿಗೆ ಕೆಂಡ ಇದ್ದರೆ ಸ್ವಲ್ಪ ಎಳೆ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿರೋರಿಗೆ ಅದರದ್ದು ಒಂದು ಇದು ಹೊಗೆ ಕೊಡೋದ್ರಿಂದ ಬೇಗನೆ ಮಕ್ಕಳು ಹುಷಾರು ತಪ್ಪೋದು ಕಡಿಮೆ ಆಗುತ್ತೆ. ಮತ್ತು ಹಾಗೆ ಮನೆಯಲ್ಲೇ ಏನಾದರೂ ಗಿಡ ಇದ್ದರೆ ಅದನ್ನು ಸ್ವಲ್ಪ ಎಲೆ ಕಿತ್ಕೊಂಡು ರಸ ಮಾಡಿಬಿಟ್ಟು, ಒಂದು ಕಹಿ ಇರುತ್ತೆ, ತುಂಬ ಕಹಿ ಇರುತ್ತೆ, ಆದರೆ ಒಂದು ಡ್ರಾಪ್ಸ್ 2 ಡ್ರಾಪ್ಸ್ ಅಷ್ಟು ಹಾಕ್ಬಿಟ್ಟು ಫುಲ್ಲು ಮಕ್ಕಳಿಗೆ ಅದನ್ನು ವಾಮೆಂಟ್ ಮಾಡ್ತಾರೆ. ವಾಮೆಂಟ್ ಮಾಡಿದ ತಕ್ಷಣ ಕಫ ಇರೋದು ಹೋಗುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ನಲ್ಲಿ ಮನೇಲಿರುವಂಥ ಹೋಮ್ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಯಾಕೆಂದರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಜಾಸ್ತಿ ಆರೋಗ್ಯದ ಬಗ್ಗೆನೇ ನಾನು ವೀಡಿಯೋ ಕೊಡ್ತಾ ಇದ್ದೀನಿ. ಹಾಗೆ ಫುಲ್ ಸಪೋರ್ಟು ತುಂಬ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಬಂದು ಆದಷ್ಟು ಹೆಚ್ಚೆಚ್ಚು ಬಿಸಿನೀರನ್ನ ಕುಡಿಯುವಂಥ ಕೆಲಸಗಳನ್ನ ಮಾಡಿ. ಹಾಗೆ ಬೆಳಗ್ಗೆ ಹೊತ್ತು ಒಂಚೂರು ಕಲ್ಲುಪ್ಪನ್ನ ಹಾಕ್ಕೊಂಡು ಬಾಯಿನ ಮುಕ್ಕುಳಿಸ್ಕೊಳ್ಳಿ. ಯಾಕಂದರೆ ಕೆಲವರಿಗೆ ಕಫ ಬೇಗ ಹೋಗೋದಿಲ್ಲ. ಹಾಗಾಗಿ ಕಲ್ಲುಪ್ಪನ್ನ ಒಂದು 5 ನಿಮಿಷ ಬಿಸಿನೀರೊಳಗೆ ಹಾಕ್ಬಿಟ್ಟು ಕುಡಿಯೋದ್ರಿಂದನೂ ತುಂಬಾ ಬೆನಿಫಿಟ್ ಇದೆ. ಓಕೆ ಫ್ರೆಂಡ್ಸ್, ಬಾಯ್.